ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಗೆಟಿಂಗ್ ಪಾಸ್ಟ್ ಪಾರ್ಟಿಸಿಪಲ್ ವರ್ಬಿಂದ ಹ್ಯಾವ್ ಗಾಟ್ ಪಾಸ್ಟ್ ಪಾರ್ಟಿಸಿಪಲ್ ವರ್ಬಿಂದ ಸೆಂಟೆನ್ಸ್ ಮಾಡೋದು ಏನು ಮೀನಿಂಗ್ ಕೊಡುತ್ತೆ, ಯಾವಾಗ ಯೂಸ್ ಆಗುತ್ತೆ, ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಅಂಡ್ ಅಷ್ಟೇ ಅಲ್ಲ, ಶಿ ವಾಸ್ ಸೆಲೆಕ್ಟೆಡ್, ಶಿ ಗಾಟ್ ಸೆಲೆಕ್ಟೆಡ್ ಎರಡೂ ಸೇಮ್ ಮೀನಿಂಗೇ ಕೊಡ್ತಾ ಇದೆ. ಬಟ್ ಯಾವ ಕಾಂಟೆಕ್ಸ್ನಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನ ಕೂಡ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಇವತ್ತಿನ ಕ್ಲಾಸ್ ನಿಮ್ಗೆ ಅರ್ಥ ಆಗಬೇಕಂದ್ರೆ ಪ್ಲೀಸ್ ಇದ್ರ ಹಿಂದಿನ ಕ್ಲಾಸ್ ನೀವು ನೋಡಿರಬೇಕು. ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ, ನಾನು ಇಲ್ಲಿ ಮೇಲೆ ಲಿಂಕ್ ಕೊಡ್ತಾ ಇದ್ದೀನಿ. ಇಲ್ಲಾಂದರೆ ಇವತ್ತಿನ ಕ್ಲಾಸ್ ನಿಮ್ಗೆ ಏನೂ ಅರ್ಥ ಆಗಲ್ಲ. ಅಲ್ಲಿ ನಾನು ಬೇಸಿಕ್ಸ್ ಕವರ್ ಮಾಡಿದ್ದೀನಿ, ರೈಟ್? ಸೊ ವಿಡಿಯೋ ಎಂಡ್ವರೆಗೂ ನೋಡಿ, ನೋಟ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ನಿಮಗೆ ಲಾಸ್ಟ್ ಕ್ಲಾಸ್ನಲ್ಲಿ ಇದು ಕೇಳಿದ್ದೆ ಅಲ್ವಾ, ನೀನು ಫೋನಲ್ಲಿ ಇಟ್ಟರೆ ಕಳೆದು ಹೋಗುತ್ತೆ. ಯುವರ್ ಫೋನ್ ವಿಲ್ ಗೆಟ್ ಲಾಸ್ಟ್ ಆರ್ ಯುವರ್ ಫೋನ್ ವಿಲ್ ಗೆಟ್ ಸ್ಟೋಲನ್ ಅನ್ಬೋದು, ಯಾರಾದರೂ ಕದೀತಾರೆ ಅಂದರೆ. ಯುವರ್ ಫೋನ್ ವಿಲ್ ಗೆಟ್ ಲಾಸ್ಟ್ ಇಫ್ ಯು ಕೀಪ್ ಇಟ್ ದೇರ್, ಅಷ್ಟೇ. ಬ್ಯಾಂಕ್ನ ಸರ್ವರ್ ಹ್ಯಾಕ್ ಆಯಿತು, ದ ಬ್ಯಾಂಕ್ ಸರ್ವರ್ ಗಾಟ್ ಹ್ಯಾಕ್ಡ್. ತುಂಬ ಜನ ಬರ್ತಿದ್ದೀರಾ ಕರೆಕ್ಟಾಗಿ. ಅದು ಮುಂದಿನ ವಾರದೊಳಗೆ ಡೆಲಿವರ್ ಆಗುತ್ತೆ ಅಂದರೆ ಫ್ಯೂಚರ್ ವಿಲ್ ಗೆಟ್, ಅಷ್ಟೇ ಅಲ್ವಾ? ಇಟ್ ವಿಲ್ ಗೆಟ್ ಡೆಲಿವರ್ಡ್ ಬೈ ನೆಕ್ಸ್ಟ್ ವೀಕ್, ರೈಟ್? ಮಿಸ್ಟೇಕ್ ಮಾಡಿದರೆ ಕರೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ನಿಮ್ಗೇನು ಹೇಳಿದೆ, ಗೆಟ್ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಎವ್ರಿ ಡೇ ಸ್ಪೋಕನ್ ಇಂಗ್ಲೀಷ್ನಲ್ಲಿ ತುಂಬ ಕಾಮನ್. ಆ್ಯಂಡ್ ಈ ಸೆಂಟೆನ್ಸ್ ಏನು ಎಕ್ಸ್ಪ್ರೆಸ್ ಮಾಡುತ್ತೆ, ಕೆಲವು ಆ್ಯಕ್ಷನ್ಗಳು ನಮಗೆ ನ್ಯೂಸ್ ಆಗಿರುತ್ತೆ, ಸಡನ್ ಆಗಿರೋದು, ಅನ್ಎಕ್ಸ್ಪೆಕ್ಟೆಡ್, ಸರ್ಪ್ರೈಸ್ ಆ್ಯಕ್ಷನ್ಸ್, ಅವನ್ನ ನಾವು ಇದರಲ್ಲಿ ಹೇಳೋದು ತುಂಬ ಕಾಮನ್. ಐ ಆಮ್ ಬೀಯಿಂಗ್ ಪೇಯ್ಡ್, ಇದರ ಮೇಲೆ ನಾನು ವಿಡಿಯೋ ಮಾಡಿದ್ನಲ್ವ, ಅದನ್ನೇ ನಾವು ಐ ಆಮ್ ಗೆಟಿಂಗ್ ಪೇಯ್ಡ್ ಅಂತಾನೂ ಹೇಳ್ಬೋದು. ಇವತ್ತಿನ ಕ್ಲಾಸ್ನಲ್ಲಿ ಇದೇ ಸ್ಟ್ರಕ್ಚರ್ನ ನಾನು ನಿಮಗೆ ಹೇಳ್ಕೊಡ್ತಾ ಇರೋದು. ಆ್ಯಂಡ್ ಐ ಹ್ಯಾವ್ ಬೀನ್ ಪೇಯ್ಡ್ ಅಂದರೆ ಪ್ಯಾಸಿವ್ನಲ್ಲಿದೆ ಪ್ರೆಸೆಂಟ್ ಪರ್ಫೆಕ್ಟ್. ಇದನ್ನು ಐ ಹ್ಯಾವ್ ಗಾಟ್ ಪೇಯ್ಡ್ ಅಂತಲೂ ಹೇಳ್ಬೋದು. ಯಾವ ಕಾಂಟೆಕ್ಸ್ಟ್ ಯಾವಾಗ ಹೇಳ್ತೀವಿ ನೋಡ್ತಾರೆ, ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ಒನ್, ಗೆಟಿಂಗ್ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಇದು ನಾನು ಹೇಳಿದ್ನಲ್ವ, ನಿಮ್ಮ ಟ್ರಾನ್ಸಾಕ್ಷನ್ ಪ್ರೋಸೆಸ್ ಆಗ್ತಾ ಇದೆ. ಇವಾಗ ಟ್ರಾನ್ಸಾಕ್ಷನ್ ಈಸ್ ಬೀಯಿಂಗ್ ಪ್ರೋಸೆಸ್ಡ್. ಇದು ನೀವು ನೋಡಿರ್ತೀರ ಕಂಪ್ಯೂಟರ್ಸ್ನಲ್ಲಿ, ATMನಲ್ಲಿ. ಆ್ಯಂಡ್ ಇದನ್ನು ಈ ಥರನೂ ಬರೀಬಹುದು, ಯುವರ್ ಟ್ರಾನ್ಸಾಕ್ಷನ್ ಈಸ್ ಗೆಟಿಂಗ್ ಪ್ರೋಸೆಸ್ಡ್. ಈ ಸೆಂಟೆನ್ಸ್ನ ಈ ಥರನೂ ಹೇಳ್ಬೋದು. ಬಟ್ ಇದು ಫಾರ್ಮಲ್ ಅಲ್ಲ, ಈಸ್ ಬೀಯಿಂಗ್ನ ಈಸ್ ಗೆಟ್ಟಿಂಗ್ ಇಂದಾನೂ ಹೇಳ್ಬೋದು, ರೈಟ್? ಸ್ಟ್ರಕ್ಚರ್ ಈ ಥರ ಇರುತ್ತೆ ಅಂತ ನಾನು ನಿಮಗೆ ಫಸ್ಟ್ ತೋರಿಸ್ತಿದ್ದೀನಿ. ನಿನ್ನಿಂದ ನಾನು ಬಯಸ್ಕೊಳ್ತಾ ಇದ್ದೀನಿ, ಐ ಆಮ್ ಬೀಯಿಂಗ್ ಬ್ಲೇಮ್ಡ್ ಬಿಕಾಸ್ ಆಫ್ ಯು ಅನ್ನೋದನ್ನು ಐ ಆಮ್ ಗೆಟಿಂಗ್ ಬ್ಲೇಮ್ಡ್ ಬಿಕಾಸ್ ಆಫ್ ಯು ಅಂತಾನೂ ಹೇಳ್ಬೋದು, ಎವ್ರಿಡೇ ಇಂಗ್ಲೀಷ್ನಲ್ಲಿ ಆಗಿದ್ದರೆ. ಫೈಲ್ಗಳು ಕಾಪಿ ಆಗ್ತಿದ್ದಾವೆ, ಫೈಲ್ಸ್ ಆರ್ ಬೀಯಿಂಗ್ ಕಾಪಿಡ್, ಫೈಲ್ಸ್ ಆರ್ ಗೆಟಿಂಗ್ ಕಾಪಿಡ್ ಅನ್ಬೋದು. ಸೊ ಗೊತ್ತಾಯ್ತಲ್ಲ, ಬೀಯಿಂಗ್ನ ಗೆಟ್ಟಿಂಗ್ ಆಗಿ ಚೇಂಜ್ ಮಾಡಿ ಬರಿಬಹುದು, ಅಷ್ಟು ತಿಳ್ಕೊಳ್ಳಿ ಫಸ್ಟ್. ಆ್ಯಂಡ್ ಹ್ಯಾವ್ ಗಾಟ್, ಹ್ಯಾಸ್ ಗಾಟ್, ಪ್ರೆಸೆಂಟ್ ಪರ್ಫೆಕ್ಟ್ ಗೊತ್ತಿದಲ್ವಾ? ಪ್ಯಾಸಿವ್ನಲ್ಲಿ ಬರೋದಾಗ ಏನಾಗುತ್ತೆ, ಇಲ್ಲಿ ನೋಡಿ, ನೀನು ವ್ಯಾಕ್ಸಿನೇಟ್ ಆಗಿದೆಯಾ, ವ್ಯಾಕ್ಸಿನ್ ಹಾಕಿಸ್ಕೊಂಡ್ಯಾ ಅಂದರೆ ಈ ಥರ ಕೇಳ್ತಾರೆ, ಹ್ಯಾವ್ ಯು ಬೀನ್ ವ್ಯಾಕ್ಸಿನೇಟೆಡ್, ರೈಟ್? ಇದು ಸ್ವಲ್ಪ ಫಾರ್ಮಲ್ ಆಯಿತು. ನೀವು ನಿಮ್ಮ ಫ್ರೆಂಡ್ಸ್ಗೆ ಕ್ಯಾಶುವಲ್ ಆಗಿ ಕೇಳಬೇಕಂದ್ರೆ ಹ್ಯಾವ್ ಯು ಗಾಟ್ ವ್ಯಾಕ್ಸಿನೇಟೆಡ್ ಅಂತ ಕೇಳ್ಬೋದು. ನೋಡಿ, ಸಿಂಪಲ್, ಬೀನ್ ಜಾಗದಲ್ಲಿ ಗಾಟ್ ಬಂದಿದೆ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಈ ಸೆಂಟೆನ್ಸ್ ಜಾಸ್ತಿ ಯೂಸ್ ಆಗುತ್ತೆ ಅಷ್ಟೇ. ಆ್ಯಂಡ್ ಫಾರ್ಮಲ್ ಆಗಿ ನಿಮಗೆ ಈ ಥರ ಮೆಸೇಜ್ ಬಂದಿರುತ್ತೆ, ಯುವರ್ ಅಮೆಝಾನ್ ಪ್ಯಾಕೇಜ್ ಹ್ಯಾಸ್ ಬೀನ್ ಡೆಲಿವರ್ಡ್ ಅಂತ. ನೀವು ಯಾರಿಗಾದ್ರೂ ಕ್ಯಾಶುವಲ್ ಆಗಿ ಹೇಳ್ತಿದ್ರೆ ಈ ಥರ ಹೇಳ್ಬೋದು, ಯುವರ್ ಅಮೆಝಾನ್ ಪ್ಯಾಕೇಜ್ ಹ್ಯಾಸ್ ಗಾಟ್ ಡೆಲಿವರ್ಡ್ ಅಂತ, ಅಷ್ಟೇ. ನೀನು ಎಕ್ಸಾಮ್ ಮುಗೀತಾ, ಹ್ಯಾಸ್ ಯುವರ್ ಎಕ್ಸಾಮ್ ಬಿನ್ ಫಿನಿಶ್ಡ್ ಅಂತನಾದರೂ ಕೇಳಿ. ಕ್ಯಾಶುವಲ್ ಆಗಿ ಕೇಳೋ ಹಾಗಿದ್ರೆ ಹ್ಯಾಸ್ ಯುವರ್ ಎಕ್ಸಾಮ್ ಗಾಟ್ ಫಿನಿಶ್ಡ್ ಅಂತ ಕೇಳಿ. ಸೊ ಗೊತ್ತಾಯ್ತಲ್ಲ ಯಾವ ಸೆಂಟೆನ್ಸ್ಗಳನ್ನ ನಾವು ಹ್ಯಾವ್ ಗಾಟ್, ಹ್ಯಾಸ್ ಗಾಟ್ ಆಗಿ ಕೂಡ ಹೇಳ್ಬೋದು, ಬರಿಬೋದು ಅಂತ. ಸೊ ಈಗ ಮುಂದೆ ಬರೋ ಎಕ್ಸಾಂಪಲ್ಸ್ನೆಲ್ಲ ನೀವು ಅದೇ ಥರ ಇಂಟರ್ಪ್ರಿಟ್ ಮಾಡ್ಕೊಳ್ಳಿ, ಗೊತ್ತಾಯ್ತಲ್ಲ? ಹೀ ಈಸ್ ಗೆಟಿಂಗ್ ಸ್ಕೇರ್ಡ್, ಅವನು ಹೆದರ್ಕೊಳ್ತಾ ಇದ್ದಾನೆ, ಈ ಥರ ಹೇಳಬೇಕು. ನೋಡಿ, ಹೀ ಈಸ್ ಗೆಟಿಂಗ್ ಅಂತ ಬಂದ ತಕ್ಷಣವೇ ಅವನ ಮೇಲೆ ಏನೋ ಆಗ್ತಿದೆ ಅನ್ನೋದನ್ನ ನೀವು ತಿಳ್ಕೊಂಡ್ಬಿಡ್ಬೇಕು. ಆ ಮುಂದೆ ಏನು ಹಾಕ್ತೀವಿ, ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್, ಪಾಸ್ಟ್ ಪಾರ್ಟಿಸಿಪಲ್ಲೇ ಇರಬೇಕು, ಅದು ಅವನ ಮೇಲೆ ಆಗ್ತಿದೆ ಅನ್ನೋದು ಕ್ಲಿಯರ್ ಆಗೋಗುತ್ತೆ ಅವಾಗಲೂ. ಐ ಆಮ್ ಗೆಟಿಂಗ್ ಏನು ಹೇಳ್ತಾ ಇದೀವಿ, ಡಿಸ್ಟ್ರಾಕ್ಟೆಡ್ ಅಂದರೆ ನಾನು ಫೋಕಸ್ಡ್ ಆಗಿಲ್ಲ, ಡಿಸ್ಟ್ರಾಕ್ಟ್ ಆಗ್ತಾ ಇದ್ದೀನಿ, ರೈಟ್? ಐ ಆಮ್ ನಾಟ್ ಗೆಟಿಂಗ್ ಪೇಯ್ಡ್ ವೆಲ್ ಅಂದರೆ ನನಗೆ ಚೆನ್ನಾಗಿ ಪೇ ಮಾಡ್ತಿಲ್ಲ, ನನಗೆ ಚೆನ್ನಾಗಿ ಸಂಬಳ ಕೊಡ್ತಿಲ್ಲ. ಐ ಆಮ್ ನಾಟ್ ಗೆಟಿಂಗ್ ಪೇಯ್ಡ್ ವೆಲ್. ಮೈ ಬ್ಯಾಗ್ಸ್ ಜಿಪ್ ಇಸ್ ಗೆಟಿಂಗ್ ಸ್ಟಕ್. ನೋಡಿ, ಈ ಥರ ಸೆಂಟೆನ್ಸ್ನ ಎವ್ರಿ ಡೇ ಲೈಫ್ನಲ್ಲಿ ತುಂಬ ಹೇಳ್ತೀವಿ. ನನ್ನ ಬ್ಯಾಗ್ನ ಜಿಪ್ ಸಿಕ್ಕಾಕೊಳ್ತಾ ಇದೆ ಅಂತ ನೀವು ಹೇಳಬೇಕಾಗುತ್ತಲ್ಲ, ಇದು ಹೇಳೋದೇ ಕಾಮನ್. ಆರ್ ಯು ಗೆಟಿಂಗ್ ಪೇಯ್ಡ್ ಆನ್ ಟೈಮ್, ನನಗೆ ಟೈಮ್ ಕರೆಕ್ಟಾಗಿ ಸಂಬಳ ಕೊಡ್ತಿದ್ದಾರಾ, ಈ ಥರ ಕೇಳ್ತೀವಿ. ಪೀಪಲ್ ಆರ್ ಗೆಟಿಂಗ್ ವ್ಯಾಕ್ಸಿನೇಟೆಡ್, ಜನ ವ್ಯಾಕ್ಸಿನ್ ಹಾಕಿಸ್ಕೊಳ್ತಿದ್ದಾರೆ. ದ ವಿಡಿಯೋ ಈಸ್ ಗೆಟಿಂಗ್ ಅಪ್ಲೋಡೆಡ್ ಅಂದರೆ ವಿಡಿಯೋ ಈಸ್ ಬೀಯಿಂಗ್ ಅಪ್ಲೋಡೆಡ್. ಸಾರಿ, ಐ ಆಮ್ ನಾಟ್ ಗೆಟಿಂಗ್ ಇನ್ವಾಲ್ವ್ಡ್, ನಾನು ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಚಿಲ್ಡ್ರನ್ ಆರ್ ಆಲ್ಸೋ ಗೆಟಿಂಗ್ ಇನ್ಫೆಕ್ಟೆಡ್, ಮಕ್ಕಳು ಕೂಡ ಇನ್ಫೆಕ್ಟ್ ಆಗ್ತಾ ಇದ್ದಾರೆ. ವಿ ಆರ್ ಗೆಟಿಂಗ್ ಇನ್ವೈಟೆಡ್, ವಿ ಆರ್ ಇನ್ವೈಟಿಂಗ್ ಅಂದರೆ ನಾವು ಬೇರೆಯವ್ರನ್ನ ಇನ್ವೈಟ್ ಮಾಡ್ತಿದ್ದೀವಿ. ವಿ ಆರ್ ಗೆಟಿಂಗ್ ಇನ್ವೈಟೆಡ್, ನಮ್ಮನ್ನು ಇನ್ವೈಟ್ ಮಾಡ್ತಿದ್ದಾರೆ. ಈ ತಿಂಗಳು ನಮಗೆ ತುಂಬ ಮದುವೆಗಳ ಇನ್ವಿಟೇಷನ್ ಬರ್ತಿದೆ ಅಂತ ಹೇಳ್ತಿರಲ್ಲ, ಅದನ್ನು ಈ ಥರ ಹೇಳಿ, ವಿ ಆರ್ ಗೆಟಿಂಗ್ ಇನ್ವೈಟೆಡ್ ಟು ಸೋ ಮೆನಿ ವೆಡ್ಡಿಂಗ್ಸ್, ರೈಟ್? ಅರ್ಥ ಆಯ್ತಲ್ಲ?
ನೆಕ್ಸ್ಟ್ ಹ್ಯಾವ್ ಗಾಟ್ ಹ್ಯಾಸ್ ಗಾಟ್ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ನ ಪ್ಯಾಸಿವ್ನಲ್ಲಿ ಬರೆದ್ರೆ ಈ ಥರ ಇರುತ್ತೆ. ಈಗ ಹ್ಯಾಸ್ ಇಟ್ ಗಾಟ್ ಕನೆಕ್ಟೆಡ್ ಅಂದರೆ ನೀವು ವೆಯ್ಟ್ ಮಾಡ್ತೀರಾ ಕನೆಕ್ಟ್ ಆಗೋದಕ್ಕೆ, ಆಮೇಲೆ ನೀವು ಕೇಳ್ತೀರಾ ಅದು ಕನೆಕ್ಟ್ ಆಯ್ತಾ, ಹ್ಯಾಸ್ ಇಟ್ ಗಾಟ್ ಕನೆಕ್ಟೆಡ್, ರೈಟ್. ಫಾರ್ಮಲ್ ಆಗಿ ಕೇಳಿದ್ರೆ ಹ್ಯಾಸ್ ಇಟ್ ಬೀನ್ ಕನೆಕ್ಟೆಡ್ ಅಂತ ಕೇಳಬೇಕು. ಹ್ಯಾವ್ ಯು ಗಾಟ್ ಸೆಲೆಕ್ಟೆಡ್, ನೀನು ಸೆಲೆಕ್ಟ್ ಆದ್ಯಾ ಅಂದರೆ ಒಂದು ರೀತಿ ನಾನು ಸರ್ಪ್ರೈಸಿಂಗ್ ಆಗಿ ಕೇಳ್ತಾ ಇದ್ದೀನಿ, ಅವ್ರು ನಾನು ವೆಯ್ಟ್ ಮಾಡ್ತಿದ್ದೆ ಅದನ್ನು ಕೇಳಬೇಕು ಅಂತ, ಅವಾಗ ನಾನು ಈ ಥರ ಕೇಳಬಹುದು. ಫೈನಲಿ ಇಟ್ ಹ್ಯಾಸ್ ಗಾಟ್ ಸಾಲ್ವ್ಡ್, ಫೈನಲಿ ಅದು ಸಾಲ್ವ್ ಆಯಿತು. ನೋಬಡಿ ಹ್ಯಾಸ್ ಗಾಟ್ ಕಾಟ್ ಯೆಟ್, ಇನ್ನೂ ಯಾರೂ ಸಿಕ್ಕಾಕೊಂಡಿಲ್ಲ. ಸೊ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲೇ ಹೇಳಬೇಕಲ್ವಾ. ಇಟ್ ಹ್ಯಾಸ್ ಗಾಟ್ ರೆಡ್ಯೂಸ್ ಟು 1%, ಅದು 1%ಗೆ ರೆಡ್ಯೂಸ್ ಆಗಿದೆ ಅಂದರೆ 1%ಗೆ ಬಂದು ಹಿಡಿದಿದೆ. ನೋ ಇಂಟರ್ನೆಟ್, ಇಟ್ಸ್ ಗಾಟ್ ಡಿಸ್ಕನೆಕ್ಟೆಡ್. ಸೊ ಇದನ್ನು ನೀವು ಹೇಳಬೇಕಾಗುತ್ತೆ ಈ ಥರ ಅಲ್ವಾ. ಇಟ್ಸ್ ಗಾಟ್ ಅಂದ್ರೂ ಇಟ್ ಹ್ಯಾಸ್ ಗಾಟ್. ಹಿ ಹ್ಯಾಸ್ ಗಾಟ್ ಅರೆಸ್ಟೆಡ್ ಫಾರ್ ನೋ ರೀಸನ್, ಫಾರ್ ನೋ ರೀಸನ್ ಅಂದರೆ ಯಾವುದೇ ಕಾರಣ ಇಲ್ಲದೆ ಹಿ ಹ್ಯಾಸ್ ಗಾಟ್ ಅರೆಸ್ಟೆಡ್. ಆಲ್ ದ ಬನಾನಾಸ್ ಹ್ಯಾವ್ ಗಾಟ್ ಸ್ಕ್ವಾಶ್ಡ್ ಅಂದರೆ ಪೂರ್ತಿಯಾಗಿ ಸ್ಕ್ವೀಸ್ ಆಗೋಗಿದೆ. ನೀವೇನಾದರೂ ಅವನ್ನ ಬ್ಯಾಗ್ನಲ್ಲಿಟ್ಟು ಅದ್ರ ಮೇಲೆ ಏನಾದರೂ ಇಟ್ಟರೆ ಆರ್ ಆ ಬ್ಯಾಗ್ ಮೇಲೆ ಯಾರಾದರೂ ಕೂತ್ಕೊಂಡ್ರೆ ಏನಾಗುತ್ತೆ, ಇಟ್ ವಿಲ್ ಗೆಟ್ ಸ್ಕ್ವಾಶ್ಡ್ ಅಲ್ವಾ. ಹ್ಯಾವ್ ಯು ಎವರ್ ಗಾಟ್ ಲಾಸ್ಟ್ ಇನ್ ಬೆಂಗಳೂರು ಅಂತ ನಾನು ಕೇಳ್ತಾ ಇದ್ದೀನಿ. ಐ ಹ್ಯಾವ್ ನೋ ಮನಿ ಬಿಕಾಸ್ ಐ ಹ್ಯಾವಂಟ್ ಗಾಟ್ ಪೇಡ್ ಯೆಟ್, ನನಗಿನ್ನೂ ಸಂಬಳ ಕೊಟ್ಟಿಲ್ಲ. ನೀವು ಈ ಥರ ಹೇಳ್ಬಹುದು, ರೈಟ್. ಯಾರಿಗಾದರೂ ಹೇಳ್ತಾ ಇದ್ದೀರಾ ಅಂದರೆ ನನಗಿನ್ನೂ ಪೇ ಮಾಡಿಲ್ಲ ಅನ್ನೋ ಹೋಗಿದ್ರೆ ಈ ಥರ ಹೇಳಿ, ಐ ಹ್ಯಾವಂಟ್ ಗಾಟ್ ಪೇಡ್ ಯೆಟ್, ರೈಟ್. ಐ ಹ್ಯಾವ್ ನಾಟ್ ಬೀನ್ ಪೇಡ್ ಅಂತಲೂ ಹೇಳ್ಬೋದು, ಐ ಹ್ಯಾವ್ ನಾಟ್ ಗಾಟ್ ಪೇಡ್ ಅಂತಲೂ ಹೇಳ್ಬೋದು. ಎವ್ರಿಡೇ ಸ್ಪೋಕನ್ನಲ್ಲಿ ಇದೇ ಜಾಸ್ತಿ ಕಾಮನ್. ಅಷ್ಟೇ, ಕ್ಲಿಯರ್ ಆಯ್ತಲ್ಲ. ಆ್ಯಂಡ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಇಲ್ಲಿದೆ ನೋಡಿ. ಶಿ ವಾಸ್ ಸೆಲೆಕ್ಟೆಡ್ ಅಂತನಾದ್ರೂ ಹೇಳ್ಬೋದು, ಶಿ ಗಾಟ್ ಸೆಲೆಕ್ಟೆಡ್ ಅಂತನಾದ್ರೂ ಹೇಳ್ಬಹುದು. ಎರಡೂ ಮೀನಿಂಗ್ ಏನಿದೆ, ಅವಳು ಸೆಲೆಕ್ಟ್ ಆದ್ಲು ಅನ್ನೋದೇ. ಬಟ್ ಶಿ ವಾಸ್ ಸೆಲೆಕ್ಟೆಡ್ ಅನ್ನೋ ಕಾಂಟೆಕ್ಸ್ಟ್ ನೋಡಿ ಯಾವ ಥರ ಇರುತ್ತೆ ಅಂದರೆ ಎಕ್ಸ್ಪೆಕ್ಟೆಡ್, ಅಂದರೆ ಅವಳು ಹೋಗಿದ್ದಾಳೆ, ಎಲ್ಲರಿಗೂ ಗೊತ್ತಿದೆ, ಆ್ಯಂಡ್ ಅವಳು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತಾಳೆ ಅಂತಲೂ ಗೊತ್ತು. ಸೊ ಶಿ ವಾಸ್ ಸೆಲೆಕ್ಟೆಡ್. ಆ್ಯಂಡ್ ಫಾರ್ಮಲ್ ಆಗಿ ಹೇಳ್ತಾ ಇದ್ದೀವಿ. ಶಿ ಗಾಟ್ ಸೆಲೆಕ್ಟೆಡ್ ಅಂದರೆ ಒಂದು ರೀತಿ ಸರ್ಪ್ರೈಸಿಂಗ್ ಆಗಿದೆ ನಮಗೆಲ್ಲ, ಆ್ಯಂಡ್ ನಮಗೆ ಗೊತ್ತೇ ಇಲ್ಲ ಅವಳು ಇಂಟರ್ವ್ಯೂ ಅಟೆಂಡ್ ಮಾಡಿದ್ದಾಳೆ ಅಂತ. ಆಮೇಲೆ ಯಾರೋ ಬಂದು ನಮ್ಗೆ ಹೇಳಿದ್ರು ಶಿ ಗಾಟ್ ಸೆಲೆಕ್ಟೆಡ್ ಅಂತ, ಅಂದರೆ ಅದೊಂದು ರೀತಿ ನಮಗೆ ನ್ಯೂಸ್ ಆಯ್ತಾಗ, ಅಂದರೆ ಒಂದು ರೀತಿ ಸಡನ್ನಾಗಿ ಆಯಿತು ಅನ್ನೋದು ಕೂಡ ತೋರಿಸುತ್ತೆ ಗಾಟ್ ಪಾಸ್ಟ್ ಪಾರ್ಟಿಸಿಪಲ್ ಹೇಳಿದ್ರೆ, ರೈಟ್. ಇದು ನೋಡಿ, ವಿ ವರ್ ಇನ್ವೈಟೆಡ್ ಅಂದರೆ ನಮ್ಮನ್ನು ಇನ್ವೈಟ್ ಮಾಡಿದ್ರು ಅಂದರೆ ಏನು, ಐ ವಾಸ್ ವೇಟಿಂಗ್ ಫಾರ್ ಇಟ್, ಮಾಡ್ತಾರೆ ಅಂತ. ಸೊ ವಿ ವರ್ ಇನ್ವೈಟೆಡ್ ಅಂತ ಹೇಳಬಹುದು. ವಿ ಗಾಟ್ ಇನ್ವೈಟೆಡ್ ಅಂದರೆ ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ ಇಟ್ ಬಟ್ ವಿ ಗಾಟ್ ಇನ್ವೈಟೆಡ್. ಆ ರೀತಿ ಒಂದು ರೀತಿ ಏನೋ ಸಡನ್ನೆಸ್ನ ತೋರಿಸುತ್ತದೆ ಅಷ್ಟೇ. ಶಿ ವಾಸ್ ಅಪ್ಸೆಟ್ ಬೈ ಯುವರ್ ಬಿಹೇವಿಯರ್, ಒಂದು ರೀತಿ ಸ್ಟೇಟ್ನ ತೋರಿಸ್ತಿದೆ. ಶಿ ಗಾಟ್ ಅಪ್ಸೆಟ್ ಅಂದರೆ ಸಡನ್ ಆ್ಯಕ್ಷನ್. ಆ್ಯಂಡ್ ಈ ಥರ ಹೇಳುವಾಗ ಮುಂದೆ ಬೈ ಫ್ರೇಸ್ ಹಾಕೋದಿಲ್ಲ ತುಂಬ ಸರಿ. ಶಿ ಗಾಟ್ ಟಯರ್ಡ್, ಶಿ ಗಾಟ್ ಅಪ್ಸೆಟ್, ಶಿ ಗಾಟ್ ಎಮೋಷ್ನಲ್, ಇಷ್ಟಕ್ಕೆ ನಿಲ್ಲಿಸ್ತಾರೆ. ಹಾಕ್ಬೋದು, ಏನು ತಪ್ಪಿಲ್ಲ, ಬಟ್ ಇಷ್ಟೇ ಶಾರ್ಟಾಗಿ ಹೇಳೋದೇ ಕಾಮನ್, ರೈಟ್. ಶಿ ವಾಸ್ ಫ್ರೈಟನ್ಡ್ ಬೈ ಡಾಗ್ಸ್ ಅಂದರೆ ಅವಳು ಡಾಗ್ಸ್ನ ನೋಡಿ ಹೆದರಿದ್ಲು. ಶಿ ಗಾಟ್ ಫ್ರೈಟನ್ಡ್ ಅಂದರೆ ಅವಳು ಹೆದರ್ಕೊಂಡ್ಬಿಟ್ಲು. ಇದು ಅಷ್ಟೇ ಸಡನ್ ಆ್ಯಕ್ಷನ್ ತೋರಿಸ್ತಾ ಇದೆ. ಈ ಥರ ಏನಾದರೂ ಒಂದು ಸಡನ್ ಆಗಿ ಆಯ್ತಂದರೆ ಗಾಟ್ ಇಂದ ಹೇಳಿ, ರೈಟ್. ಆ್ಯಂಡ್ ಇನ್ನೊಂದು ನೋಡಿ, ದ ಪೇಮೆಂಟ್ ಹ್ಯಾಸ್ ನಾಟ್ ಬೀನ್ ಮೇಡ್ ಅಂತ ಹೇಳಬೇಕು. ಇದು ಕಾಮನ್. ದ ಪೇಮೆಂಟ್ ಹ್ಯಾಸ್ ನಾಟ್ ಗಾಟ್ ಮೇಡ್ ಅಂತ ಹೇಳಲ್ಲ, ರೈಟ್. ಈ ಥರ ಹೇಳೋದು ತುಂಬ ಕಾಮನ್ ಇರಲ್ಲ. ಇದೇ ಥರ ತುಂಬ ಸೆಂಟೆನ್ಸ್ಗಳು ಕಾಮನ್ ಆಗಿ ಹೇಳಲ್ಲ, ರೈಟ್. ನೆಕ್ಸ್ಟ್ ವಿಡಿಯೋ ನೋಡಿ ನಾನು ತುಂಬ ಎಕ್ಸಾಂಪಲ್ಸ್ ಕೊಡ್ತೀನಿ, ಅವಾಗ ನಿಮಗೆ ಗೊತ್ತಾಗುತ್ತೆ ಯಾವುದು ಕಾಮನ್ ಅಂತ. ಆ್ಯಂಡ್ ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಳಿ, ಸ್ಟೇಟಿವ್ ವರ್ಬ್ಸ್ ಏನಿರುತ್ತಲ್ಲ ಅದನ್ನು ಗೆಟ್ ಪ್ಯಾಸಿವ್ ಇಂದ ಹೇಳಲ್ಲ. ಯಾವುದು ಸ್ಟೇಟಿವ್ ವರ್ಬ್ಸ್ ಅಂದರೆ ಈ ರೀತಿ ವರ್ಬ್ಸ್ಗಳು, ನೋ, ಬಿಲೀವ್, ಸೇ, ಅಂಡರ್ಸ್ಟ್ಯಾಂಡ್, ಈ ಥರ ವರ್ಬ್ಸ್ಗಳನ್ನ ಕೂಡ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ, ರೈಟ್. ಐ ನೋ ಹಿ ವಿಲ್ ಗೆಟ್ ಅಂಡರ್ಸ್ಟುಡ್ ಅನ್ಬಾರ್ದು, ಆ ಥರ ಅನ್ನಲ್ಲ. ಇದನ್ನೇನು ನಾರ್ಮಲ್ ಆಗಿ ಡೈರೆಕ್ಟಾಗೆ ಹೇಳ್ಬೋದು, ಐ ನೋ ಹಿ ವಿಲ್ ಅಂಡರ್ಸ್ಟ್ಯಾಂಡ್ ಅಂತ, ರೈಟ್. ಆ್ಯಂಡ್ ಅದು ಸ್ಟೇಟಿವ್ ವರ್ಬ್ಸ್ನ ಗೆಟ್ ಇಂದ ಹೇಳಲೇಬಾರ್ದು ನೀವು. ನಥಿಂಗ್ ಗೆಟ್ಸ್ ನೋನ್ ಅಬೌಟ್ ಹಿಮ್ ಅನ್ನಲ್ಲ, ರಾಂಗ್. ನಥಿಂಗ್ ಈಸ್ ನೋನ್ ಅಬೌಟ್ ಹಿಮ್ ಅಂತೀವಿ, ರೈಟ್. ಶಿ ಈಸ್ ಗೆಟಿಂಗ್ ಬಿಲೀವ್ಡ್ ಇಟ್, ನೋ, ರಾಂಗ್. ಸ್ಟ್ರೈಟಾಗಿ ಹೇಳ್ಬೋದಲ್ವಾ, ಶಿ ಈಸ್ ಬಿಲೀವಿಂಗ್ ಇಟ್ ಅಂತ, ರೈಟ್. ಸೊ ಗೊತ್ತಾಯ್ತಲ್ಲ. ಕನ್ಫ್ಯೂಷನ್ ಇದ್ದರೆ ವಿಡಿಯೋ ರಿವೈಂಡ್ ಮಾಡಿ ಇನ್ನೊಂದ್ಸರಿ ನೋಡಿ, 2-3 ಸರಿ ನೋಡಿದಾಗ ಕ್ಲಿಯರ್ ಆಗುತ್ತೆ. ಆ್ಯಂಡ್ ಲಾಸ್ಟ್ ಕ್ಲಾಸ್ ನೋಡಿದ್ರೆ ಮಾತ್ರ ಬೇಸಿಕ್ಸ್ ಕಲಿತೀರ ನೀವಲ್ಲಿ, ನೋಡಿಲ್ಲ ಅಂದರೆ ಹೋಗಿ ನೋಡಿ. ಆ್ಯಂಡ್ ನಾನು ನಿಮಗೆ ಇವತ್ತು ಈ ವರ್ಕ್ ಕೊಡ್ತಾ ಇದ್ದೀನಿ. ಈ 3 ಸೆಂಟೆನ್ಸ್ನ ಟ್ರಾನ್ಸ್ಲೇಟ್ ಮಾಡಿ ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಚೆಕ್ ಮಾಡ್ತೀನಿ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಗೆಟ್ಟಿಂಗ್, ಹ್ಯಾಸ್ ಗಾಟ್ ಆರ್ ಹ್ಯಾವ್ ಗಾಟ್ ಇವೇ ಬರುತ್ತೆ. ನೀವು ಬೇರೆ ಇನ್ನೇನು ಟ್ರೈ ಮಾಡಬೇಡಿ, ಅವ್ನು ಯೂಸ್ ಮಾಡಿಕೊಂಡೇ ಸೆಂಟೆನ್ಸ್ ಕ್ರಿಯೇಟ್ ಮಾಡಿ, ರೈಟ್. ನೀವು ಕರೆಕ್ಟಾಗಿ ಮಾಡಿದರೆ ನಿಮ್ಮ ಕಾಮೆಂಟ್ ನಾನು ಲೈಕ್ ಮಾಡ್ತೀನಿ, ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ಲಾಸ್ ಕೂಡ ನೋಡಿ, ಅಲ್ಲಿ ತುಂಬ ಎಕ್ಸಾಂಪಲ್ಸ್ ನೀವು ಕಲಿಬೋದು. ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.